ಈಗ ಆರೋಗ್ಯದಲ್ಲಿ ಯಾವ ರೀತಿ ಸುಧಾರಣೆ ಕಂಡುಕೊಳ್ಬೇಕು, ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಡಾಕ್ಟರ್ CA ಕಿಶೋರ್ ಸಿದ್ಧವಾಗಿದ್ದಾರೆ ನೋಡಿ. ಸ್ನೇಹಿತರೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ. ಇವತ್ತು ಆರೋಗ್ಯದಲ್ಲಿ ಯಾವ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಅಂತಕ್ಕಂಥ ಜಿಜ್ಞಾಸೆ ನಿಮ್ಮಲ್ಲಿಷ್ಟೊತ್ತಿಗೆ ಮೂಡಿರಬೇಕು. ಅಬ್ಡಾಮಿನಲ್ ಕೋಲಿಕ್, ಹೊಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಬಾಧೆ, ಹಿಂಸೆ, ಮೋಷನ್ ಹೋಗಬೇಕು ಅಂತ ಅನಿಸುತ್ತೆ. ಆದರೆ ಮೋಷನಿಂದ ಹೋಗಿ ಬಂದಮೇಲೆ ಮತ್ತೊಂದು ಸಲ ಹೋಗಬೇಕು ಅನಿಸುತ್ತೆ. ಗುದದ್ವಾರದಲ್ಲಿ ಗ್ಯಾಸ್ ಪಾಸ್ ಆಗ್ತಕ್ಕಂಥದ್ದು, ಹೀಗೆ ಅನೇಕ ವಿಧವಾದಂಥ ಚಿಕ್ಕ ಪುಟ್ಟ ಅನುಭವಿಸೋಕ್ಕೆ ದೊಡ್ಡದು, ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಈ ಥರದ ಸಮಸ್ಯೆಗಳು ಕಾಡೋದು ತಪ್ಪಿದ್ದಲ್ವೇ ಅಲ್ಲ. ಯಾಕೆ ಹೇಳಿ? ನಮ್ಮ ಆಹಾರ ಜೀವನ ಶೈಲಿಗಳು ಇವತ್ತು ಬದಲಾಗಿದೆ. ರೆಮಿಡೀಸ್ ಬಗ್ಗೆ ಯೋಚನೆ ಮಾಡೋದಾದರೆ ಫಸ್ಟು ಎಕ್ಸ್ಟರ್ನಲ್ ರೆಮಿಡಿ ಹೇಳಿಬಿಡ್ತೀನಿ. ಹರಳೆ ಎಲೆ ಗೊತ್ತಲ್ವಾ? ಇದಕ್ಕೆ ಔಡಲ ಎಲೆ ಅಂತ ಕೂಡ ಕರೀತಾರೆ. ಕ್ಯಾಸ್ಟರ್ ಲೀಫ್ ಅಂತ ಹೇಳ್ತೀವಿ. ಸಂಸ್ಕೃತದಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ಗಂಧರ್ವ ಹಸ್ತ ಅಂತಾರೆ. ಹೀಗಿರುತ್ತೆ, ಸಪ್ರೇಟಾಗಿ 5 ಎಲೆ ಇರ್ತಕ್ಕಂಥ ಇದನ್ನು ಸ್ವಲ್ಪ ತೊಗೊಳ್ಳಿ. ಅದೇ ಹರಳೆ ಎಣ್ಣೆ ಅಥವಾ ಸಿಕ್ಕಲಿಲ್ಲ ಅಂದರೆ ಎಳ್ಳೆಣ್ಣೆಯೋ ಕೊಬ್ಬರಿ ಎಣ್ಣೆಯೋ ಜೊತೆಗೆ ಸ್ವಲ್ಪ ನಮ್ಮ ಚಪಾತಿ ರೊಟ್ಟಿ ತವ ಇರುತ್ತಲ್ಲ ಅದರ ಮೇಲೆ ಬಾಡಿಸ್ಕೊಳ್ತಕ್ಕಂಥದ್ದು. ಸುಡಬಾರ್ದು, ಬೆಚ್ಚಗಿರಬೇಕು. ಪಾಯಿಂಟ್ ನಂಬರ್ 1. ಅದನ್ನು ಕಿಬ್ಬು ಹೊಟ್ಟೆ ಮೇಲೆ ಬಟ್ಟೆಯನ್ನು ಹಾಕಿ, ಬಟ್ಟೆಯ ಮೇಲೆ ಈ ಹರಳೆ ಎಲೆಯನ್ನು ಇಟ್ಟು ಅದರ ಮೇಲೊಂದು ತೆಳುವಾಗಿರ್ತಕ್ಕಂಥ ಬಟ್ಟೆಯನ್ನು ಕೊಟ್ಟು ಸ್ವಲ್ಪ ಶಾಖ ಕಂಪ್ರೆಷನ್ ಕೊಟ್ಟಾಗ ಅತ್ಯದ್ಭುತವಾದಂತಹ ವಾತ ನಾಶಕ ರೂಪದಲ್ಲಿ ಕೆಲಸ ಮಾಡಿಕೊಂಡು ತುಂಬ ಹಿತಕರವಾದಂಥ ರೀತಿಯಿಂದ ನಮ್ಮ ತೇಗ್ ಬರ್ತಕ್ಕಂಥದ್ದಾಗಿರ್ಬೋದು, ಮೋಷನ್ನು ತ್ವರಿತವಾಗಿ ನಿವಾರಣೆ ಆಗ್ತಕ್ಕಂಥ ದೃಷ್ಟಿಕೋನದಲ್ಲಾಗಿರ್ಬೋದು ಒಂದು ರಾಮಬಾಣ ಕೆಲಸ ಮಾಡುತ್ತೆ. ಇನ್ನೊಂದು ಇಂಟರ್ನಲ್ ರೆಮಿಡಿ. ಏನು ಇಂಟರ್ನಲ್ ರೆಮಿಡಿ? ಓಂ ಕಾಳು ಗೊತ್ತಲ್ವ? ಅಜ್ವಾನ ಅಂತ ಕರಿತೀವಿ. ಈ ಅಜ್ವಾನನ್ನು ತೊಗೊಳ್ತಕ್ಕಂಥದ್ದು, ಚೆನ್ನಾಗಿ ನೀರಿನಲ್ಲಿ ಹಾಕಿ ಕುದಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಸ್ವಲ್ಪ ಘೃತಭರ್ಜಿತವಾದಂತಹ ಜೀರಿಗೆ, ಭೂನಾ ಜೀರ ಅಂದರೆ ರೋಸ್ಟೆಡ್ ಜೀರಾ ಚೆನ್ನಾಗಿ ಹುರಿದಿರಬೇಕು. ಒಂದು 4 ಡ್ರಾಪ್ ತುಪ್ಪ, ಒಂದು 2 ಚಮಚ ಜೀರಿಗೆನ ಚೆನ್ನಾಗಿ ಹಾಕಿ ಹುರ್ಕೊಳ್ಳಿ. ಅದೇ ರೀತಿ ಓಂಕಾಳನ್ನು ಕೂಡ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳಿ. ತುಪ್ಪ ಏನು ಜಾಸ್ತಿ ಆಗಲ್ಲ, ಅದರಿಂದ ಯಾವ ಕೊಲೆಸ್ಟ್ರಾಲ್ ಆಗಲ್ಲ. ಅಪ್ಪಿ ತಪ್ಪಿ 2-3 ಹನಿ ತುಪ್ಪ ಜಾಸ್ತಿ ಆಗಿಬಿಟ್ರು ಕೂಡ ಮೋಷನ್ನು ಸುಲಲಿತವಾಗಿ ಬೇಗ ಆಗುತ್ತೆ. ಸೊ ಅದ್ರ ಬಗ್ಗೆ ಯಾವ ಆತಂಕವೂ ಬೇಡ. ನೀರಿಗೆ ಹಾಕೋದು, ಕುದಿಸೋದು. 4ನೇ 1 ಭಾಗ ಕೆಳಿಬೇಕು. ಅಂದರೆ ಏನು? 200 ml ನೀರಿಗೆ 2 ಚಮಚದಷ್ಟು ಈ ಕಾಂಬಿನೇಟಿವ್ ಪೌಡ್ರನ್ನ ಹಾಕಿದ್ರೆ ಅದು ಅರ್ಧ ಲೋಟಕ್ಕೆ ಬರಬೇಕು. ತುಂಬ ಹಿಂಸೆ ಇದೆ. ಡೈಲಿ 2-3 ಸಲ ಮಾಡಿಕೊಂಡ್ರೆ ಹೇಗೆ ಕಷ್ಟ ಆಗುತ್ತಲ್ವ? ಅಂದರೆ 2-3 ಸಲ ಒಂದೇ ಸಲ ಮಾಡಿ ಇಟ್ಕೊಳ್ಳಿ. ಮತ್ತೆ ಅದನ್ನು ಸ್ವಲ್ಪ ರೀಹೀಟ್ ಮಾಡಿ ಕುಡೀರಿ. ಅದಷ್ಟು ಬೆನಿಫಿಷಿಯಲ್ ಅಲ್ಲ. ತಾಜಾ ಹಂತದಲ್ಲಿ ತ್ವರಿತವಾಗಿ ಅಲ್ಲೇ ಮಾಡಿಕೊಂಡು ಕುಡಿಯೋದ್ರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ಟು ನಿಮಗೆ ಸಿಗುತ್ತೆ ಅಂತಕ್ಕಂಥ ಮನವರಿಕೆ ನಾನು ನಿಮಗೆ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಫಿಲ್ಟರ್ ಮಾಡಬೇಕಾ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಖಂಡಿತ ಫಿಲ್ಟರ್ ಮಾಡೋದು ಬೇಡ. ಆ ಫೈಬರ್ಸು ನಿಮ್ಮ ಮೋಷನ್ ಕೂಡ ತುಂಬ ಚೆನ್ನಾಗಿ ತ್ಯಾಜ್ಯ ಆಗಲಿಕ್ಕೆ ಅನುಕೂಲ, ಅವಕಾಶ, ಆಸ್ಪದ ಆಗುತ್ತೆ. ನಿಮ್ಮ ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲೆಕ್ಸ್ ಕೂಡ ಅದರಿಂದ ಕಮ್ಮಿ ಆಗುತ್ತೆ. 3ನೇ ರೆಮಿಡಿ ಯಾವುದು? 18 ವರ್ಷ ಮೇಲ್ಪಟ್ಟವರಿಗೆ ಮಾತ್ರ ಸಿಂಪಲ್ ವಿಳ್ಯದೆಲೆ, ಅಡಿಕೆ, ಸುಣ್ಣ, ತಾಂಬೂಲ ಸೇವನೆ. ಇದು ಕೂಡ ನಿಮ್ಮ ಅಬ್ಡಾಮಿನಲ್ ಕಾಲಿಕ್ನ, ನಿಮ್ಮ ಜೀರ್ಣಶಕ್ತಿಯನ್ನು, ನಿಮ್ಮ ಮಲ ವಿಸರ್ಜನೆಯನ್ನು ಚೆನ್ನಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತುಂಬ ಯಶಸ್ವಿ, ಪ್ರಭಾವಿ, ಪರಿಣಾಮಕಾರಿ ಚಿಕಿತ್ಸೆ ಆಗುತ್ತೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.